ವೀಕ್ಷಕರೇ, ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ 2,000 ಮಂದಿ ಮೃತಪಟ್ಟಿದ್ದಾರೆ. ಅಮೆರಿಕದ ಹ್ಯೂಮನ್ ರೈಟ್ಸ್ ವಾಚ್ ಬಿಡುಗಡೆಗೊಳಿಸಿದ ಲೆಕ್ಕ ಇದು. ಗಾಜಾದಲ್ಲಿ ಟ್ರಂಪ್ 71,424 ಮಂದಿ ಹತ್ಯೆಗೆ ಕಾರಣರಾದ ವ್ಯಕ್ತಿ ಎಂಬುದು ಜಗತ್ತಿಗೆ ಗೊತ್ತಿದೆ ಮತ್ತು ಅದು ಕೂಗಿ ಹೇಳ್ತಾ ಇದೆ. ವೆನೆಜುವೆಲಾ ಅಧ್ಯಕ್ಷರನ್ನು ಅಪಹರಿಸಿ ಅಲ್ಲಿಗೆ ತಾನೇ ಹಂಗಾಮಿ ಅಧ್ಯಕ್ಷನೆಂದು ಈಗ ಘೋಷಿಸಿ ಎಲ್ಲ ಅಕ್ರಮಗಳ ಸರದಾರನಾಗಿ ಇರಾನ್ಗೆ ಈಗ ಅವರು ಸವಾಲು ಹಾಕುತ್ತಿದ್ದಾರೆ. 2,000 ಮಂದಿ ಇರಾನ್ನಲ್ಲಿ ಅಲ್ಲಿನ ಸರ್ಕಾರ ವಿರೋಧಿ ಬಂಡುಕೋರ ಕೃತ್ಯಗಳಿಂದ ಈಗಾಗಲೇ ಜೀವ ಕಳ್ಕೊಂಡಿದ್ದಾರೆ. ಜಗತ್ತು ಟ್ರಂಪ್ರ ದುಂಡವರ್ತಿಯಿಂದ ಬೇಸತ್ತು ಹೋಗಿದೆ. ಇರಾನಿಗೆ ಪದೇ ಪದೇ ಧಮಕಿ ಹಾಕುತ್ತಾ ಅಲ್ಲಿನ ಸರ್ಕಾರ ವಿರೋಧಿ ಬಂಡುಕೋರರನ್ನು ಅಥವಾ ಪ್ರತಿಭಟನಾಕಾರರನ್ನು ಇನ್ನಷ್ಟು ಪ್ರಚೋದಿಸುವ ಹೇಳಿಕೆಯನ್ನು ಟ್ರಂಪ್ ನೀಡುತ್ತಿದ್ದಾರೆ. ಇರಾನ್ನ ಶಾಂತಿ ಸಂಪೂರ್ಣ ಉಲ್ಬಣಿಸಲಿ, ಜನರ ನೆಮ್ಮದಿ ಹಾಳಾಗಲಿ ಎಂದು ಬಯಸುವ ಟ್ರಂಪ್ ಈ ಹಿಂದೆ ಇಸ್ರೇಲ್ನ ಮೂಲಕ ಗಾಜಾದ 70,000ಕ್ಕೂ ಹೆಚ್ಚು ಹತ್ಯೆಗಳಿಗೆ ಒಬ್ಬ ಕಾರಣಕರ್ತನಾಗಿರುವ ಟ್ರಂಪ್ ಜಗತ್ತಿನ ಶಾಂತಿಯ ನೋಬಲ್ ಬೇಕೆಂದು ಒಮ್ಮೆ ಓಡಾಡಿದ್ದು ವೀಕ್ಷಕರೇ ನಿಮಗೂ ಗೊತ್ತಿರಬಹುದು. ಟ್ರಂಪ್ ಇರಾನಿನ ಬಂಡುಕೋರರಿಗೆ ಹೇಳುತ್ತಿರುವುದೇನು? ನೀವು ಇರಾನಿನ ಸರ್ಕಾರಿ ಸಂಸ್ಥೆಗಳನ್ನು ವಶಪಡಿಸಿಕೊಳ್ಳಿ, ನಿಮಗೆ ನಮ್ಮ ಸಹಾಯ ಬರುತ್ತಿದೆ ಎಂದು. ಹೀಗೆ ಟ್ರಂಪ್ ತನ್ನ ಟ್ರುತ್ ಸೋಷಿಯಲ್ ನಲ್ಲಿ ಪ್ರತಿಭಟನಾಕಾರರನ್ನು ಇನ್ನಷ್ಟು ಪ್ರಚೋದಿಸಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಭಾರತ ಸರ್ಕಾರ ಸಿಕ್ಕ ವಾಹನಗಳಲ್ಲಿ ಇರಾನ್ನಿಂದ ಒಮ್ಮೆ ಹೊರಟು ಬನ್ನಿ ಎಂದು ಇರಾನ್ ನಲ್ಲಿರುವ ಭಾರತದ ಪ್ರಜೆಗಳಿಗೆ ಸೂಚನೆ ನೀಡಿತು. ಹಾಗಿದ್ದರೆ ಇರಾನ್ ವಿರುದ್ಧ ಯುದ್ಧವೇ ನಡೆಯುತ್ತದೆ ಎಂದಾಯಿತು. ಅದು ಜಾಗತಿಕ ಯುದ್ಧವಾಗಿ ಪರಿಣಮಿಸ್ತದ ಎಂದು ಕಾದು ನೋಡಬೇಕಾಗಿದೆ. ಏನಿದ್ದರೂ ಇರಾನ್ ಅನ್ನು ವೆನೆಜುವೆಲಾದಂತೆ ನಿಯಂತ್ರಿಸಲು ನೋಡುತ್ತಿರುವ ಟ್ರಂಪ್ ಆಟ ಸಾಗಲಾರದು. ಇರಾನ್ನ ಪರಮೋಚ್ಚ ನಾಯಕ ಖಾಮೆನಾಯಿ ಅವರ ಕೈಯಿಂದ ಆಡಳಿತದ ಚುಕ್ಕಾಣಿ ಕಿತ್ತುಕೊಂಡು ಪದಚ್ಯುತ ಇರಾನ್ನ ಅಧ್ಯಕ್ಷರಾದ ರೇಜಾ ಪಹ್ಲವಿ ಅವರ ಕುಟುಂಬಕ್ಕೆ ಅಧಿಕಾರ ಹಸ್ತಾಂತರಿಸುವ ಆಟವಿದು. ಇರಾನ್ನಲ್ಲಿ ಈಗ ಇಸ್ರೇಲ್ ಮತ್ತು ಅಮೆರಿಕದ ಬೆಂಬಲದಿಂದಲೇ ಪ್ರತಿಭಟನೆ ನಡೆಯುತ್ತಿದೆ ಎಂಬುದು ಒಂದು ವಾಸ್ತವಾಂಶವೇ ಆಗಿದೆ. ತೆಹರಾನ್ನ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಫೌದ್ ಇಜಾದಿ ಅವರು ಇರಾನ್ನಲ್ಲಿ ಪ್ರತಿಭಟನೆಗಳು ನಿಯಂತ್ರಣದಲ್ಲಿವೆ ಮತ್ತು ಈಗ ಯಾವುದೇ ಅಂತಹ ಗಲಭೆಗಳಿಲ್ಲ ಎಂದು ಹೇಳುತ್ತಿದ್ದಾರೆ. ಕಳೆದ 48ರಿಂದ 72 ಗಂಟೆಗಳಲ್ಲಿ ಇಲ್ಲಿ ಪ್ರತಿಭಟನೆ ನಡೆದಿಲ್ಲ ಎಂದು ಅಲ್ ಜಜೀರಾಕ್ಕೆ ಅವರು ಮಾಹಿತಿ ನೀಡಿದ್ದಾರೆ. ವೀಕ್ಷಕರೇ, ಈ ನಡುವೆ ಇರಾನ್ ಇಂಟರ್ನೆಟ್ ಹೇರಿದ್ದ ನಿರ್ಬಂಧವನ್ನು ಸ್ವಲ್ಪ ತೆರವುಗೊಳಿಸಿದೆ. ಮೊಬೈಲ್ ಫೋನ್ ನಿಂದ ವಿದೇಶಕ್ಕೆ ಕರೆ ಮಾಡಬಹುದು, ಆದರೆ ಮೆಸೇಜ್ ಕಳುಹಿಸುವಂತಿಲ್ಲ. ವಿದೇಶಕ್ಕೆ ಇರಾನ್ ನಿಂದ ಫೋನ್ ಕರೆ ಮಾಡಬಹುದಾದರೂ ವಿದೇಶದಲ್ಲಿರುವವರು ಇರಾನಿಗೆ ಫೋನ್ ಕರೆ ಮಾಡುವಂತಿಲ್ಲ. ಸಂಪೂರ್ಣ ನಿರ್ಬಂಧ ಇದ್ದಲ್ಲಿಂದ ಇಷ್ಟು ಸಡಿಲಿಕೆಯನ್ನು ಇರಾನ್ ಅಧಿಕಾರಿಗಳು ಮಾಡಿದ್ದಾರೆ. ಅಂದರೆ ಈ ನಿರ್ಬಂಧ ಇರಾನ್ನಲ್ಲಿ ಇಸ್ರೇಲ್ ಅಮೆರಿಕಗಳ ಪ್ರಚೋದಿತ ಪ್ರತಿಭಟನೆ ತೀವ್ರಗೊಂಡ ನಂತರ ಇರಾನ್ ಅಧಿಕಾರಿಗಳು ಹೇರಿದ್ದು ಎಂಬುದು ನಿಮಗೂ ಗೊತ್ತಿದೆ. ಇಜಾದಿ ಅವರು ಇರಾನ್ ಇಂಟರ್ನೆಟ್ ಸೌಲಭ್ಯದ ಮೇಲೆ ನಿಯಂತ್ರಣ ಹೇರಿರುವುದರ ಕಾರಣಗಳನ್ನು ಕೂಡ ತಿಳಿಸಿದ್ದಾರೆ. ಇಸ್ರೇಲ್ನ ಮೊಸಾದ್ ಏಜೆಂಟರು ಇರಾನ್ನ ಮೂಲ ಸೌಕರ್ಯಗಳನ್ನು ಬಳಸಿದ್ದು ಗೊತ್ತಾಗಿದೆ. ಇರಾನ್ನ ಮೇಲೆ ದಾಳಿಯ ಸಂದರ್ಭದಲ್ಲಿ ಕಮಾಂಡ್ ಕಂಟ್ರೋಲ್ ಕೇಂದ್ರವನ್ನು ಅದು ನಿರ್ವಹಿಸಿದ್ದನ್ನು ಕೂಡ ಅವರು ಹೇಳ್ತಿದ್ದಾರೆ. ಈ ನಡುವೆ ಪ್ರತಿಭಟನಾಕಾರರನ್ನು ಟ್ರಂಪ್, ನೀವು ಇರಾನಿನ ಸಂಸ್ಥೆಗಳನ್ನು ವಶಪಡಿಸಿಕೊಳ್ಳಿ, ನಿಮಗೆ ಸಹಾಯ ನಮ್ಮಿಂದ ಬರ್ತಾ ಇದೆ ಎಂದು ಹೇಳಿದ್ದಾರೆ. ಅಂದರೆ ಈ ಮಾತುಗಳು ಇರಾನ್ನಲ್ಲಿ ನಡೆಯುತ್ತಿರುವ ವಿಧ್ವಂಸಗಳನ್ನು ಇನ್ನಷ್ಟು ಹೆಚ್ಚಿಸುವಂತದ್ದು. ಇರಾನ್ನ ರಕ್ಷಣಾ ಮುಖ್ಯಸ್ಥ ಅಲಿ ಲಾರಿಜಾನಿ ಅವರು ಇರಾನಿನ ಜನತೆಯ ಕೊಲೆಗಡುಕ ಎಂದು ಟ್ರಂಪ್ ಅವರನ್ನು ಕರೆದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನಿನ ಜನರ ಕೊಲೆಗೆ ಕಾರಣರಾಗಿದ್ದಾರೆ ಎಂದು ಅವರು ಎಕ್ಸಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿಭಟನಾಕಾರರನ್ನು ಗಲ್ಲಿಗೇರಿಸಿದರೆ ಅಮೆರಿಕ ಶಕ್ತಿ ಪ್ರಯೋಗಿಸಲಿದೆ ಎಂದು ಟ್ರಂಪ್ ಇರಾನಿಗೆ ಧಮಕಿ ಹಾಕಿದ ಮೇಲೆ ಲಾರಿಜಾನಿ ಅವರು ಈ ಮಾತುಗಳನ್ನು ಹೇಳಿದರು. ಇರಾನ್ನಲ್ಲಿ ಅಲ್ಲಿನ ಸರ್ಕಾರ ಇರಾನ್ನ ಪ್ರಜೆಗಳ ಹತ್ಯೆ ಮಾಡುತ್ತಿದೆ ಎಂದು ಹಾರುತ್ತಿರುವ ಟ್ರಂಪ್ ತನ್ನ ಬೆಂಬಲದಲ್ಲಿ ಇಸ್ರೇಲ್ ಗಾಜಾದಲ್ಲಿ 70,000ಕ್ಕೂ ಹೆಚ್ಚು ನಾಗರಿಕರ ನರಮೇಧ ನಡೆಸಿದ್ದನ್ನು ಮರೆಯುತ್ತಿದ್ದಾರೆ. ಈಗ ಇರಾನ್ನ ಬಂಡುಕೋರರ ಪ್ರತಿಭಟನೆಗೆ ಮತ್ತು ಅಲ್ಲಿನ ಸರ್ಕಾರ ಅವರನ್ನು ಕೊಲ್ಲುತ್ತಿದೆ ಎಂದು ಟ್ರಂಪ್ ಕಣ್ಣೀರು ಗೆರೆಯುತ್ತಿರುವುದು ನಿಜಕ್ಕೂ ಪ್ರಾಮಾಣಿಕವಾದ್ದಲ್ಲ. ಅಲ್ ಜಜೀರಾಕ್ಕೆ ಇಜಾದಿ ಅವರು ತಿಳಿಸಿರುವ ಪ್ರಕಾರ ದಂಗೆಕೋರರು ಪೊಲೀಸರ ಮೇಲೆ ಗುಂಡು ಹಾರಿಸಿದ್ದಾರೆ, ಅಂಗಡಿಯವರ ಮೇಲೆ ಗುಂಡು ಹಾರಿಸಿದ್ದಾರೆ. ಆದ್ದರಿಂದ ಇರಾನ್ನ ಸೈನ್ಯಕ್ಕೆ ಈ ಪ್ರತಿಭಟನಾಕಾರರ ವಿರುದ್ಧ ಕ್ರಮ ಜರುಗಿಸಬೇಕಾಗಿ ಬಂದಿದೆ. ಇರಾನಿನ ವಿದೇಶ ಸಚಿವ ಅಬ್ಬಾಸ್ ಅರಾಗ್ಚಿ ಅವರು ಇರಾನ್ ಈಗ ಯುದ್ಧಕ್ಕೆ ಸಂಪೂರ್ಣ ಸಜ್ಜಾಗಿದೆ ಎನ್ನುತ್ತಿದ್ದಾರೆ. ಒಂದು ವೇಳೆ ಸರಿಯಾದ ಚರ್ಚೆಗೂ ನಾವು ಸಿದ್ಧವಿದ್ದೇವೆ, ಅಂದರೆ ದಶಗುಣಗಳಲ್ಲಿ ದಂಡನೆ ಕೊನೆ ಅಸ್ತ್ರ ಎಂದು ಅರಾಗ್ಚಿ ಹೇಳುತ್ತಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಇರಾನ್ ಇಸ್ರೇಲ್ ವಿರುದ್ಧ ನಡೆಸಿದ 12 ದಿನಗಳ ದಾಳಿಯನ್ನು ಈ ಸಂದರ್ಭದಲ್ಲಿ
ಅರಾಗ್ಚಿ ಅಮೆರಿಕಕ್ಕೆ ನೆನಪಿಸಿದ್ದಾರೆ. ನಮ್ಗೆ ಯುದ್ಧವೇ ಬೇಡ, ಆದ್ರೆ ನಿಮ್ಗೆ ಬೇಕೆಂದಾದ್ರೆ ಅದಕ್ಕೂ ಸಿದ್ಧ ಎಂದು ಅವರು ಹೇಳಿದ್ದು. ಇರಾನ್ ಅನ್ನು ಒಂದು ವೇಳೆ ಅಮೆರಿಕ ಮುಟ್ಟಿದ್ರೆ ಮಧ್ಯ ಪ್ರಾಚ್ಯದಲ್ಲಿರುವ ಅಮೆರಿಕದ ಅಷ್ಟು ಸೈನಿಕ ನೆಲೆಗಳು ಇರಾನ್ನ ಮಿಸೈಲ್ ಬಾಂಬ್ಗಳಿಂದ ಸುಟ್ಟು ಭಸ್ಮವಾಗುವುದು ಖಚಿತ. ಆದ್ದರಿಂದ ಕತರ್ನಲ್ಲಿರುವ ಅಮೆರಿಕದ ಬಹುದೊಡ್ಡ ಅಲ್ ಹುದೂದ್ ವಾಯುನೆಲೆಯಲ್ಲಿ ಇರುವ ಅಮೆರಿಕದ ಅಧಿಕಾರಿಗಳನ್ನು ಅಲ್ಲಿಂದ ಹೊರ ಹೋಗುವಂತೆ ಅಮೆರಿಕ ಸೂಚಿಸಿದೆ. ಇರಾನ್ ಈಗಾಗಲೇ ಅಮೆರಿಕದ ಸೈನಿಕ ನೆಲೆಗಳು ಇರುವ ದೇಶಗಳಿಗೆ ನಿಮ್ಮ ನಾಡನ್ನು ನಮ್ಮ ವಿರುದ್ಧ ಬಳಸಲು ಬಿಡಬೇಡಿ ಎಂದು ಎಚ್ಚರಿಕೆಯನ್ನು ನೀಡಿದೆ. ಆದ್ದರಿಂದ ಅಮೆರಿಕದ ಸೈನ್ಯಕ್ಕೆ ಜಾಗ ಕೊಟ್ಟ ಈ ದೇಶಗಳು ಅನಗತ್ಯ ಅಪಾಯವನ್ನು ಎದುರಿಸುವ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಂತಾಗಿದೆ ಎಂದು ನೀವು ಒಪ್ಪಿಕೊಳ್ಳಬಹುದು. ಇದೇ ವೇಳೆ ಇರಾನಿನ ಪ್ರತಿಭಟನಾಕಾರರಿಂದ ಕೊಲ್ಲಲ್ಪಟ್ಟಿರುವ ಅಧಿಕಾರಿಗಳ ಮೃತದೇಹ ಸಂಸ್ಕಾರ ಮತ್ತು ಇರಾನ್ನ ಸರ್ಕಾರವನ್ನು ಬೆಂಬಲಿಸಿ ಅಲ್ಲಿನ ಅನೇಕ ನಗರಗಳಲ್ಲಿ ಜನರು ಬೀದಿಗಿಳಿದಿರುವುದನ್ನು ಇರಾನ್ನ ಸ್ಟೇಟ್ ಮೀಡಿಯಾ ಪ್ರಸಾರ ಮಾಡಿದೆ. ಇಂಟರ್ನೆಟ್ ನಿಷೇಧವನ್ನು ಮೀರಲು ಇಲಾನ್ ಮಸ್ಕ್ ಇರಾನ್ ನಲ್ಲಿ ತನ್ನ ಸ್ಟಾರ್ ಲಿಂಕ್ ನಿಂದ ಉಚಿತ ಸೇವೆ ನೀಡಲು ಮುಂದೆ ಬಂದಿದ್ದಾರೆ. ಇರಾನ್ ನಲ್ಲಿ ಸ್ಟಾರ್ ಲಿಂಕ್ ನಿಷೇಧ ಇದ್ದರೂ 50,000ಕ್ಕೂ ಹೆಚ್ಚು ಯೂನಿಟ್ಗಳು ಇರಾನಿನೊಳಗೆ ಕಳ್ಳ ಸಾಗಾಟ ಆಗಿದೆ ಎಂಬ ವರದಿಗಳಿವೆ. ಇದೇ ವೇಳೆ ಸ್ಟಾರ್ ಲಿಂಕ್ ಸಿಗ್ನಲ್ ಅನ್ನು ಜಾಮ್ ಮಾಡಲು ಇರಾನ್ ಸೈನ್ಯ ಪ್ರಯತ್ನಿಸುತ್ತಿದೆ. ಆದರೆ ಮಸ್ಕ್ ತಂತ್ರಜ್ಞಾನದ ಬಲದಿಂದ ಅದನ್ನು ಭೇದಿಸುವ ಕೆಲಸವನ್ನು ಆರಂಭಿಸಿದ್ದಾರೆ. ಪ್ರತಿಭಟನೆಯ ನಡುವೆ ಅರೆಸ್ಟ್ ಆಗಿದ್ದ 26 ವರ್ಷದ ಇರ್ಫಾನ್ ಸುಲ್ತಾನಿ ಎಂಬಾತನಿಗೆ ಬುಧವಾರ ಜನವರಿ 14ಕ್ಕೆ ಗಲ್ಲು ಶಿಕ್ಷೆ ಜಾರಿಗೊಳ್ಳುತ್ತದೆ ಎಂದು ವರದಿಗಳಿದ್ದವು. ಪ್ರತಿಭಟನೆಯಲ್ಲಿ ಈ ಬಾರಿ ಮೊದಲ ಸಲ ಗಲ್ಲು ಶಿಕ್ಷೆ 14 ತಾರೀಕಿಗೆ ಜಾರಿಗೊಳ್ಳುತ್ತದೆ ಎಂದಾಯಿತು. ಇರಾನಿನ ಕಾನೂನು ವ್ಯವಸ್ಥೆಯಲ್ಲಿ ಮೊಹರಬ್ ಅಥವಾ ದೇವನ ವಿರುದ್ಧ ಕೃತ್ಯವೆಸಗಿದ ಆರೋಪ ಹೊರಿಸಲ್ಪಟ್ಟರೆ ನ್ಯಾಯಾಲಯದಲ್ಲಿ ಅದು ಸಾಬೀತುಗೊಂಡರೆ ಮರಣದಂಡನೆ ಶಿಕ್ಷೆ ಖಚಿತವಾಗಿದೆ. ಇದೀಗ ಖಾಮಿನಾಯಿ ಅವರನ್ನು ಬಂಡುಕೋರರು ವಿರೋಧಿಸುತ್ತಿರುವುದರಿಂದ ಅವರೆಲ್ಲ ಮೊಹರಬ್ ಆಗಿಬಿಡುತ್ತಾರೆ ಮತ್ತು ಆರೋಪ ಸಾಬೀತಾದವರೆಲ್ಲ ಇಂದಲ್ಲ ನಾಳೆ ಮರಣಗಂಭವೇರುವುದು ಖಚಿತ ಎಂಬುದು ಇರಾನಿನ ಕಾನೂನು ವ್ಯಾಖ್ಯಾನಿಸುತ್ತದೆ. ಇರಾನಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಗೋಲಂ ಹುಸೇನ್ ಮೊಹ್ಸಿನಿ ಎಜೈರ್ ಅವರು ಜನರ ತಲೆ ಕಡಿದವರು ಮತ್ತು ಬೀದಿಗಳಲ್ಲಿ ಜನರನ್ನು ಸುಟ್ಟು ಹಾಕಿದವರನ್ನು ಸಾಧ್ಯವಾದಷ್ಟು ಬೇಗನೆ ವಿಚಾರಣೆಗೆ ಒಳಪಡಿಸಿ ಶಿಕ್ಷಿಸುತ್ತೇವೆ ಎಂದು ಹೇಳಿದ್ದಾರೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಜಗತ್ತೇ ದಿಗ್ಮೂಢವಾಗಿ ನಿಂತಿದೆ. ಟ್ರಂಪ್ ಇರಾನ್ ವಿರುದ್ಧ ಸೈನಿಕ ಕಾರ್ಯಾಚರಣೆ ಬೆದರಿಕೆ ಹಾಕುತ್ತಿದ್ದಾರೆ. ಭಾರತದಂತಹ ದೇಶಗಳು ಇರಾನ್, ಅಫಘಾನಿಸ್ತಾನದಂತಹ ದೇಶಗಳೊಡನೆ ವ್ಯಾಪಾರ ಸಂಬಂಧ ಕೂಡ ಇಟ್ಟುಕೊಳ್ಳುವುದು ಕೂಡ ವಿರೋಧಿಸುತ್ತಿದ್ದಾರೆ. ಹಾಗಿದ್ದರೆ ಟ್ರಂಪ್ ಜಗತ್ತಿನ ಬೇರೆ ಸಾರ್ವಭೌಮ ದೇಶಗಳನ್ನು ತನ್ನ ನಿಯಂತ್ರಣದಲ್ಲಿ ಇರಿಸುವುದಕ್ಕೆ ಯುದ್ಧ ಮತ್ತು ಟ್ಯಾರಿಫ್ ತೆರಿಗೆ ಹೆಚ್ಚಿಸುವ ಬೆದರಿಕೆಗಳೊಂದಿಗೆ ಗಾಳ ಹಾಕುತ್ತಿದ್ದಾರೆ. ಹೌದು, ವೆನೆಜುವೆಲಾದಲ್ಲಿ ಅಸಹ್ಯದ ಹಮ್ಮು ಮತ್ತು ಹುಮ್ಮತನ ಅವರಿಗೆ ಇನ್ನಷ್ಟು ಪ್ರೇರಣೆಯನ್ನು ಕೊಟ್ಟದ್ದು ನಿಜ. ಆದರೆ ಇರಾನ್ ವಿಚಾರ ಆಗ ಅದನ್ನು ಮಣ್ಣು ಮುಕ್ಕಿಸುವುದಕ್ಕೆ ಹೋಗಿ ಅವರು ಕೈ ಸುಟ್ಟುಕೊಳ್ಳುವುದು ಖಚಿತ. ನಿಮ್ಗೂ ಅಮೆರಿಕ ಅಫಘಾನಿಸ್ತಾನದಲ್ಲಿ ವಿಫಲವಾಗಿದ್ದು ಟ್ರಂಪ್ಗೂ ಗೊತ್ತಿದೆ. ಈಗ ಆ ದೇಶದ ನೆರೆಯ ದೇಶ ಇರಾನ್ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಶಕ್ತಿಶಾಲಿ ದೇಶ. ಅದನ್ನು ಎದುರು ಹಾಕಿಕೊಂಡು ಗೆಲ್ಲುವುದು ಅಮೆರಿಕಕ್ಕೆ ಬರೇ ಕನಸು ಮಾತ್ರ ಆಗಬಹುದು. ಒಂದಷ್ಟು ಸೈನಿಕರ ಸಾವಿಗಿಂತ ಹೆಚ್ಚಿನದ್ದೇನು ಅವರಿಗೆ ಸಿಗಲಾರದು. ಆದ್ದರಿಂದ ಟ್ರಂಪ್ರದ್ದು ಕೋಟಾ ಬೆದರಿಕೆ ಆಗ್ಬಹುದು. ಇನ್ನೂ ಒಂದು ಬೆಳವಣಿಗೆ ನೋಡಿ. ಈ ಎಲ್ಲದರ ನಡುವೆ ಫಿಫಾ ವರ್ಲ್ಡ್ ಕಪ್ಗೆ ಟ್ರಂಪ್ ಗಂಟಲಿನ ಕಲ್ಲು ಆಗಿದ್ದಾರೆ. ಅಮೆರಿಕದ ನೀತಿಯನ್ನು ವಿರೋಧಿಸಿ 2026ರ ಫಿಫಾ ವರ್ಲ್ಡ್ ಕಪ್ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಬೇಕೆಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಡೆಯುತ್ತಿರುವ ಅಭಿಯಾನಕ್ಕೆ ಒಗ್ಗಟ್ಟು 16,800 ಮಂದಿ ಫಿಫಾ ಪಂದ್ಯಗಳ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಎಂಬ ವರದಿ ಇದೆ. ಈ ಕುರಿತೇ ಫಿಫಾ ತನ್ನ ಜುರಿಚ್ನಲ್ಲಿರುವ ಕಾರ್ಯಾಲಯದಲ್ಲಿ ತುರ್ತು ಸಭೆಯನ್ನು ಕರೆದಿದೆ ಎಂದು ಗೊತ್ತಾಗಿದೆ. ಟಿಕೆಟ್ ಖರೀದಿಯು ಕುಸಿತವಾಗದಂತೆ ನೋಡಿಕೊಳ್ಳುವುದೇ ಫಿಫಾ ಅಧಿಕಾರಿಗಳ ಪ್ರಯತ್ನವಾಗಿದೆ. ಇದರಲ್ಲಿ ಅದು ಯಶಸ್ವಿಯಾಗುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಫುಟ್ಬಾಲ್ ವರ್ಲ್ಡ್ ಕಪ್ ಅಮೆರಿಕ, ಕೆನಡಾ, ಮೆಕ್ಸಿಕೋಗಳ ಆತಿಥ್ಯದಲ್ಲಿ 2026 ಜೂನ್ 11ಕ್ಕೆ ಆರಂಭವಾಗಿ ಜುಲೈ 19ಕ್ಕೆ ಕೊನೆಗೊಳ್ಳಬೇಕು. ಆದರೆ ಈಗ ಟ್ರಂಪ್ ತನ್ನ ನಿಯಂತ್ರಣವನ್ನು ಮೆಕ್ಸಿಕೋ, ಕೆನಡಾಗಳತ್ತವೂ ವಿಸ್ತರಿಸಲು ಹೊರಟಿದ್ದಾರೆ. ಹೇಗೆ ಜಗತ್ತಿಡೀ ದುಂಡವರ್ತಿಗಿಳಿದಿರುವ ಟ್ರಂಪ್ ಯಶಸ್ವಿ ಆಗಬಹುದಾ? ಖಂಡಿತ ಆ ಸಾಧ್ಯತೆ ಇಲ್ಲ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅರ್ಪ ಮಂಚಿ. ಜೈ ಹಿಂದ್.